ಗೋಲ್ ಇಟ್ಕೊಂಡ್ರೆ ಸಣ್ಣ ಗೋಲ್ ಇಟ್ಕೋಬಾರ್ದು. ಕೀಪ್ ಎ ಬಿಗ್ ಗೋಲ್ ಅಂಡ್ ಐ ಮಸ್ಟ್ ಅಚೀವ್ ಇಟ್. ಅದಕ್ಕೆ ನನಗೆ ದೊಡ್ಡವ್ರು ಹೇಳೋರು, ಏಮ್ ಎಟ್ ದಿ ಸ್ಟಾರ್ಸ್. ಇಫ್ ಯು ಏಮ್ ಎಟ್ ದಿ ಸ್ಟಾರ್ಸ್ ಯು ಲ್ಯಾಂಡ್ ಆನ್ ದ ರೂಫ್ ಟಾಪ್. ಇಫ್ ಯು ಏಮ್ ಎಟ್ ದ ರೂಫ್ ಟಾಪ್ ಯು ಗೋ ಅಂಡರ್ ಗ್ರೌಂಡ್. ಅದಕ್ಕೆ ಕಲಾಂ ಹೇಳೋರು, ಸ್ಮಾಲ್ ಏಮ್ ಇಸ್ ಅ ಕ್ರೈಮ್ ಅಂತ. ಏಮ್ ಇಟ್ಕೊಳ್ಳೋದು ದೊಡ್ಡದಲ್ಲ, ಏಮ್ ಇಟ್ಕೊಂಡದ್ ಕಣ್ಣು ತೆಗಿಬಾರದಲ್ಲ ಅದ್ರ ಮೇಲಿಂದ. ಡೋಂಟ್ ಟೇಕ್ ಯುವರ್ ಐಸ್ ಆಫ್. ನೀವು ಮಹಾಭಾರತ ಕೇಳಿದ್ದೀರಿ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಪಾಂಡವರಿಗೆ, ಹುಡುಗರಿಗೆ ಮತ್ತು ಕೌರವ ಹುಡುಗರಿಗೆ ಪಾಠ ಮಾಡ್ತಾ ಇದ್ರು, ಶಸ್ತ್ರವಿದ್ಯೆ ಕಲಿಸ್ತಾ ಇದ್ರು. ಕಲಿಸಿದ್ಮೇಲೆ ಒಂದು ಪರೀಕ್ಷೆ ಇಡಬೇಕು. ಪರೀಕ್ಷೆಯಲ್ಲಿ ಏನ್ ಮಾಡಿದ್ರು, ಗಿಡದ ತುದಿಗೊಂದು ಕತೆ ಗೊತ್ತು ನಿಮಗೆಲ್ಲ, ಸಣ್ಣ ಗುಬ್ಬಚ್ಚಿ ಕಟ್ಟಿದ್ರು ಗೊಂಬೆ. ಒಬ್ಬೊಬ್ಬರನ್ನ ಕರೆದ್ರು, ಬಾಣ ಬಿಲ್ಲು ತಗೊಂಡು ಬಂದು ನಿಂತ್ಕೊಳ್ಳಿ, ಗುರಿ ಹಿಡಿ ಅದಕ್ಕೆ. ಆ ಗುಬ್ಬಿ ಇದೆಯಲ್ಲ ಕಣ್ಣಿಗೆ ಹೊಡಿಬೇಕು, ಗುಬ್ಬಿ ಕಣ್ಣಿಗೆ ಹೊಡಿಬೇಕು. ಧರ್ಮರಾಜ ಬಂದ, ಏನ್ ಕಾಣಿಸುತ್ತಪ್ಪ ನಿನಗೆ ಅಂತ ಕೇಳಿದ್ರು. ಗುಬ್ಬಿ ಕಾಣಿಸ್ತದೆ ಗುರುಗಳೇ. ಮತ್ತೇನ್ ಕಾಣಿಸುತ್ತೆ? ಈ ಮರ ಕಾಣಿಸುತ್ತೆ, ಮತ್ತೆ ನೀವು ಕಾಣಿಸ್ತೀರಿ, ನನ್ನ ಅಣ್ಣ ತಮ್ಮ ಇದ್ದಲ್ಲ ಅವರೆಲ್ಲ ಕಾಣಿಸ್ತಾರೆ ನನಗೆ, ಎಲ್ಲವೂ ಕಾಣಿಸ್ತಾ ಇದೆ, ಬಿಲ್ಲಿಡು ಹೋಗು ನೀನು ಅಂತ ಹೇಳಿದ್ರು. ಭೀಮ ಬಂದ, ನಿನಗೇನು ಕಾಣಿಸುತ್ತಪ್ಪ? ಅದೇ ಎಲ್ಲ ಕಾಣಿಸುತ್ತೆ ನನಗೆ, ನೀನು ಹೋಗು ಅಂದ್ರು. ಪ್ರತಿಯೊಬ್ಬರು ಬಂದ್ರು, ಪಕ್ಷಿ ಕಾಣಿಸುತ್ತೆ, ಜೊತೆಗೆ ಗಿಡ ಮರ ಎಲ್ಲ ಕಾಣಿಸುತ್ತೆ, ನೀವು ಕಾಣಿಸ್ತೀರಿ ಅಂದ್ರು, ಬಿಟ್ಟು ಹೋಗು ಅಂತ ಹೇಳಿದ್ರು. ಫೈನಲಿ ಅರ್ಜುನನ್ ಕರೆದ್ರು, ನಿನಗೇನು ಕಾಣಿಸುತ್ತಪ್ಪ ಅಂತ. ಆತ ಬಾಣ ಹೂಡಿ ನಿಂತಿದ್ದಾನೆ. ಅವನು ಹೇಳ್ತಾನೆ, ನನಗೆ ಏನೂ ಕಾಣಿಸಲ್ಲ ಗುರುಗಳೇ, ಆ ಪಕ್ಷಿ ಕಣ್ಣು ಅಂದ್ಬಿಟ್ರೆ ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ. ಪಕ್ಷಿ ಕಣ್ಣು ಒಂದೇ ಕಾಣಿಸೋದು ನನಗೆ, ಉಳಿದು ಬೇಕಿಲ್ಲ. ಹೊಡಿ ಹಾಗಾದ್ರೆ. ಹೊಡೆದ, ಕರೆಕ್ಟಾಗಿ ಸ್ಪಾಟಿಗೆ ಬಿತ್ತು. ಗುರುಗಳು ಹೇಳಿದ್ರು ಶಿಷ್ಯರಿಗೆ, ನೋಡಯ್ಯ, ಇದು ಅಂದ್ರೆ ಫೋಕಸ್. ನಿನ್ನ ಗುರಿ ಏನಿದೆಯೋ ಅದ್ರ ಮೇಲಿಂದ ಒಂದು ಚೂರು ಕಣ್ಣು ತೆಗಿಬಾರ್ದು, ಬೇರೆ ಯಾವುದು ತಲೆ ಹೋಗ್ಬಾರ್ದು. ಅದನ್ನ ಬಿಟ್ಟರೆ ತಪಸ್ಸದು ಆ ಥರ ತಪಸ್ಸು ಮಾಡಿದ್ರೆ ಯಶಸ್ಸು ಬಂದೇ ಬರುತ್ತೆ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಜನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಬೈತಾರೆ ಅದನ್ನು. ಅಂದ್ರೇನು? ಕರ್ಮ ಮಾತ್ರ ಮಾಡು, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಅಂದ್ರೆ ಏನ್ರಿ? ಇಡೀ ತಿಂಗಳು ಕೆಲಸ ಮಾಡಿ ಸಂಬಳ ಬೇಡಬಾರ್ದಾ? ಸಂಬಳ ಕೇಳಬಾರ್ದಾ? ಫಲ ಬೇಡವಾ ನಮಗೆ? ಇಡೀ ವರ್ಷ ಓದಿರ್ತೀವಿ, ಪರೀಕ್ಷೆ ರಿಸಲ್ಟ್ ಬರಬಾರ್ದಾ? ಫಲಾಪೇಕ್ಷೆ ಮಾಡಬಾರ್ದಾ? ಹಂಗಲ್ಲ ಅದು. ಶ್ಲೋಕದ ಅರ್ಥ ಹಂಗಲ್ಲ. ನೀನು ಸರಿಯಾಗಿ ಕೆಲಸ ಮಾಡಪ್ಪ, ಫಲ ಬಂದೇ ಬರುತ್ತೆ. ನಾನು ರಸ್ತೆಯಲ್ಲಿ ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿಕೊಂಡು ಸರಿಯಾಗಿ ಕರೆಕ್ಟ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ನಾನು ಡೆಸ್ಟಿನೇಷನ್ ಮುಟ್ಟೇನೆ, ಗ್ಯಾರಂಟಿ. ಉಚಿತರ ಆ ಕಡೆ ಈ ಕಡೆ ನೋಡ್ಕೊಂಡು ಎಲ್ಲ ಹೊಡಿತಾ ಇದ್ರೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತೇನೆ. ಇದನ್ನೇ ಫೋಕಸ್ ಅನ್ನೋದು. ನನ್ನ ಗುರಿ ಮೇಲೆ ಕಣ್ಣು ತೆಗಿಬಾರ್ದು, ಹಾಗೆ ಹೋಗ್ತಿರ್ಬೇಕು. ಅದಕ್ಕೆ ಕರ್ಮಣ್ಯವಾಧಿಕಾರಸ್ಥೆ ಅಂದ್ರೆ, ನೀವು ಚೆನ್ನಾಗಿ ಓದಿದ್ರೆ ಮಾರ್ಕ್ಸ್ ಬಂದೇ ಬರುತ್ತೆ. ಎಲ್ಲಿ ಹೋಗುತ್ತೆ ಅದು? ಅಲ್ವಾ? ನೀವು ಚೆನ್ನಾಗಿ ಓದದೇ ಹೋದಾಗ ಮಾತ್ರ ಮಾರ್ಕ್ಸಿನ ಬಗ್ಗೆ ಚಿಂತೆ ಇರಬೇಕು. ಕರ್ಮಣ್ಯೇವ ಅಧಿಕಾರ. ಕರ್ಮ ಮಾಡೋದ್ರೆ ನಿಮ್ಮ ಅಧಿಕಾರ ಇದೆ, ಚೆನ್ನಾಗಿ ಕರ್ಮ ಮಾಡುವಾಗ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಅದೇ ಹೇಳೋದು ನಾನು. ರಿಸಲ್ಟು ಈಸ್ ಅ ಪ್ರಾಡಕ್ಟ್ ಆಫ್ ಯುವರ್ ಎಫರ್ಟ್. ಇಫ್ ಯುವರ್ ಎಫರ್ಟ್ ಈಸ್ ಗುಡ್ ಇನಫ್, ಯು ಗೆಟ್ ಗುಡ್ ರಿಸಲ್ಟ್ಸ್. ಇಫ್ ಯುವರ್ ಎಫರ್ಟ್ ಈಸ್ ನಾಟ್ ಗುಡ್ ಇನಫ್, ಡೋಂಟ್ ಎಕ್ಸ್ಪೆಕ್ಟ್ ಗುಡ್ ರಿಸಲ್ಟ್ಸ್. ಅದರಿಂದ ರಿಸಲ್ಟ್ ಕಮ್ಮಿ ಆಯಿತು, ಏನು ಮಾಡೋದು? ಕಮ್ಮಿ ಯಾಕಾಯಿತು? ಎಫರ್ಟ್ ಕಮ್ಮಿ ಆಯಿತು. ಸೊ ಕೀಪ್ ಯುವರ್ ಫೋಕಸ್ unchanged, focused, complete look at it and work hard. Don't worry about it. Marks will come. Goal will reach. ಒಂದು ಪ್ರಶ್ನೆ ಬರುತ್ತೆ, ಈ ಗೋಲ್ ಇಟ್ಕೊಂಡಾಗ ಮನಸ್ಸು ಸ್ವಲ್ಪ ಡೌಟ್ ಬರುತ್ತೆ, ಆಗುತ್ತಾ ಇಲ್ಲ ಇದು ಅಂತ ಡೌಟ್ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಏನು ಮಾಡಬೇಕು? ಫೋಕಸ್ ಇದನ್ನು ಫಾಲೋ ಮಾಡಬೇಕಾದ್ರೆ ಬ್ರೇಕ್ ದ ಗೋಲ್ ಇಂಟು ಸ್ಮಾಲರ್, ಟ್ಯಾಂಜಿಬಲ್ ಆ್ಯಂಡ್ ದೆನ್ ಮ್ಯಾನೇಜಬಲ್ ಯೂನಿಟ್ಸ್. ಅಂದ್ರೆ ಏನು? ಓಕೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಹೋಗಬೇಕು, ಕರೆಕ್ಟ್. ಇದಾಗೋದು ಯಾವಾಗ? 4 ವರ್ಷ ಆದ್ಮೇಲೆ ಆಗ್ಬೇಕು, 5 ವರ್ಷ ಆದ್ಮೇಲೆ ಆಗ್ಬೇಕು ಅಲ್ವಾ? ಆಗ ಅಯ್ಯೋ ಇನ್ನೂ 5 ವರ್ಷ ರೀ, ಅದು ಯಾವಾಗ ಆಗ್ತೇನೋ? ಬೇಡ. ಬ್ರೇಕ್ ಇಟ್ ಡೌನ್ ಇಂಟು ಸ್ಮಾಲರ್ ಯೂನಿಟ್ಸ್. ಐ ವಿಲ್ ನಾಟ್ ಬಾದರ್ ಅಬೌಟ್ ದಿ ಎಂಡ್ ಎಕ್ಸಾಮಿನೇಷನ್, ಐ ಬಾದರ್ ಸೆಮೆಸ್ಟರ್ ಎಕ್ಸಾಮಿನೇಷನ್. ಐ ವಿಲ್ ಫೋಕಸ್ ಆನ್ ದ್ಯಾಟ್. ನೆಕ್ಸ್ಟ್ ಸೆಮೆಸ್ಟರ್ ಕೌಂಟರ್ ಮಾಡ್ತೀನಿ. ದಿಸ್ ಸಬ್ಜೆಕ್ಟ್ ಐ ಹ್ಯಾವ್ ಟೇಕನ್, ಐ ಥರೋಲಿ ಸ್ಟಡಿ ಇಟ್. ಇಷ್ಟೇ ಯೂನಿಟು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಸೈಬರ್ ಸೆಕ್ಯೂರಿಟಿ, BE, MTech, MBBS, FRCS ವಿಚಾರೇ ಮಾಡ್ತಾ ಇಲ್ಲ. ಗೋಲ್ ಇದೆ, ಅದು ಬೋರ್ಡ್ ಮೇಲೆ ಬರೆದು ಹಾಕ್ಬಿಟ್ಟಿದ್ದೀನಿ ಅದು ಗೋಲ್ ಅಂದು. ಆದರೆ ಒಂದೇ ಸಲ MBBS ಮಾಡೋಕ್ಕಾಗಲ್ಲ. ಐ ಶುಡ್ ಡೂ ಮೈ PUC, ಗೆಟ್ ಗುಡ್ ಮಾರ್ಕ್ಸ್ ಇನ್ ನೀಟ್ ಆ್ಯಂಡ್ ದೆನ್ ಗೋ ದೇರ್. ಅದಕ್ಕೆ ನಾನೇನು ಮಾಡಬೇಕು? ಫಸ್ಟ್ ಟಾರ್ಗೆಟ್ ಈಸ್ ನೀಟ್, ಚೆನ್ನಾಗಿ ಮಾಡ್ಬೇಕು ನಾನು. ಸೆಕೆಂಡ್ PUC ಚೆನ್ನಾಗಿ ಮಾರ್ಕ್ಸ್ ಬರಬೇಕು. ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕು. ಅಂದರೆ ಐ ಆಮ್ ಬ್ರೇಕಿಂಗ್ ದ ಗೋಲ್ ಇಂಟು ಸ್ಮಾಲರ್ ಯೂನಿಟ್ಸ್.
ಒಂದ್ಸಲ ಸಚಿನ್ ತೆಂಡೂಲ್ಕರ್ ಕೇಳಿದ್ರಂತೆ, ಅಲ್ಲಪ್ಪ ಇಷ್ಟೊಂದು ಸೆಂಚುರಿ ಹೊಡೆದಿದ್ದೀರಿ ನೀವು, 100 ಸೆಂಚುರಿ ಹೊಡೆದಿದ್ದೀರಿ, ಹೆಂಗ್ ಗುರಿ ಇಟ್ಕೋತೀರಿ ನೀವು? ಹೋದಾಗ ಒಂದು ಸೆಂಚುರಿ ಹೊಡಿಬೇಕು ಅಂತ ಹೋಗ್ತೀರಾ ಅಂದ್ರೆ ಕಣ್ಮುಂದ್ ಗುರಿ ನಿಮಗೆ ಸೆಂಚುರಿ ಇದ್ದೇ ಇರುತ್ತಾ ಅಂತ ಹೇಳಿದ ಆನ್ಸರ್ ನಿಮ್ಗೆ ಪ್ರಯೋಜನ ಆಗುತ್ತೆ ಮಕ್ಕಳೇ. ಇನ್ನು ವಾಟ್ ಈಸ್ ಇಟ್? ಎಸ್, ಮೈ ಗೋಲ್ ಇಸ್ ಟು ಹಿಟ್ ಎ ಸೆಂಚುರಿ, ಬಟ್ ವೆನ್ ಐ ಗೋ ಅಂಡ್ ಸ್ಟ್ಯಾಂಡ್ ಇನ್ ದ ಕ್ರೀಸ್ ವಿತ್ ದ ಬ್ಯಾಟ್ ಇನ್ ಮೈ ಹ್ಯಾಂಡ್, ಐ ಡೋಂಟ್ ಥಿಂಕ್ ಆಫ್ ದ ಸೆಂಚುರಿ, ಐ ಥಿಂಕ್ ಆಫ್ ದಿ ಓನ್ಲಿ ಒನ್ ಬಾಲ್ ವಿಚ್ ಕಮ್ಸ್ ಟು ಮೀ. ಐ ಹ್ಯಾವ್ ಟು ಪ್ಲೇ ಎವ್ರಿ ಬಾಲ್ ಕೇರ್ಫುಲಿ. ಗೊತ್ತಲ್ಲ, ಇಫ್ ಐ ಆಮ್ ಲಿಟಲ್ ಕೇರ್ಲೆಸ್ ಅಬೌಟ್ ಎ ಬಾಲ್, ಬ್ಯಾಟ್ಸ್ಮನ್ ದುರ್ದೈವ ಅದು ಒಂದೇ ಬಾಲ್ ಅವನಿಗೆ ಹೋಗ್ಬಿಡ್ತಾನೆ. ಬೌಲರ್ 4 ಬಾಲ್ ಇದೆ ಹಾಕೋದಕ್ಕೆ, ಇವನಿಗೆ ಇಲ್ಲೇ ಇಲ್ಲ, ಒಂದ್ಸಲ ಮಿಸ್ಟೇಕ್ ಆದ್ರೆ ಹೋದ, ಔಟ್ ಆಗಿ ಹೋಗ್ಬಿಟ್ಟ ಅವನು. ಅದಕ್ಕೆ ಅವ್ನು ಹೇಳ್ತಾನೆ, ಎಸ್ ಮನಸ್ಸಲ್ಲಿದೆ ಸೆಂಚುರಿ 100 ಮಾಡಬೇಕು ಅಂತಿದೆ, ಬಟ್ ವೆನ್ ಐ ಆಮ್ ಬ್ಯಾಟಿಂಗ್ ಐ ಡೋಂಟ್ ಥಿಂಕ್ ಆಫ್ ದಿ 100, ಐ ಥಿಂಕ್ ಆಫ್ ದ ನೆಕ್ಸ್ಟ್ ಬಾಲ್. ಐ ಬ್ರೋಕ್ ಡೌನ್ ಮೈ ಟಾರ್ಗೆಟ್ ಇಂಟು ಸ್ಮಾಲರ್ ಯೂನಿಟ್. ಒಂದೇ ಬಾಲ್, ಇಫ್ ಐ ಪ್ಲೇ ದಿಸ್ ಬಾಲ್, ಪ್ರತಿಯೊಂದು ಬಾಲನ್ನು ನಾನು ಚೆನ್ನಾಗಿ ಆಡ್ತಾ ಹೋದ್ರೆ ಸೆಂಚುರಿ ಆಗದೆ ಇರುತ್ತೆ, ಹಾಗೆ ಆಗುತ್ತೆ, ಅದು ಯಾಕಾಗಲ್ಲ. ಬಟ್ ಇಫ್ ಐ ಆಮ್ ಕೇರ್ಲೆಸ್ ಇನ್ ದ 10th ಬಾಲ್ ಆರ್ ದ 15th ಬಾಲ್, ಗಾನ್, ಯು ಗೋ. ಅದಕ್ಕೆ ನಾನು ಹೇಳೋದು, ಗೋಲ್ ಏನಿದೆಯೋ ಅದನ್ನು ಬ್ರೇಕ್ ಡೌನ್ ಇಂಟು ಸ್ಮಾಲರ್ ಟ್ಯಾಂಜಿಬಲ್ ಸ್ಮಾಲ್ ಯೂನಿಟ್ಸ್, ಅಚೀವ್ ದೋಸ್ ಯೂನಿಟ್ಸ್. ಅಲ್ಲಿ ಕಮ್ಮಿ ಮಾಡೋದು ಬೇಡ ಎಫರ್ಟು. ಎಸ್, ಅಯ್ಯೋ ಏನೋ ದೂರದೆ ಬಿಡ್ರಿ, ಇದೇನು ಪರೀಕ್ಷೆ ಮಾರ್ಕ್ಸ್ ಕಮ್ಮಿ ಬಂದು ನಡೀತದೆ. ನೋ ನೋ, ಫೋರ್ಸ್ ದಿಸ್ ಸ್ಮಾಲ್ ಯೂನಿಟ್, put your full effort, do well in this unit, next unit, and the next unit, and next unit. All units together will take you to your goal. ಅದಕ್ಕೆ ಹೇಳ್ತೀನಿ, ಸ್ಮಾಲರ್ ಗೋಲ್ಸ್ ಇರಬೇಕು.